ಎಲ್ಲರಿಗೂ ನಮಸ್ಕಾರ. ನಾನು ಫಸ್ಟ್ ಟೈಮ್ ಯುರೋಪಲ್ಲಿ ರೋಡ್ ಟ್ರಿಪ್ ಹೋಗ್ತಾ ಇದ್ದೀನಿ. ಅದು 2 ಕಂಟ್ರಿಗೆ. ಬನ್ನಿ ನನ್ನ ಜರ್ನಿ ಹೆಂಗಿರುತ್ತೆ ಅಂತ ನೋಡೋಣ. ಬೆಳಗ್ಗೆ 10:30ಗೆ ಮಾಲ್ಟಾಯಿಂದ ಜಗ್ರೇಬ್ ಇದ್ದಿದ್ದ ಫ್ಲೈಟಿಗೆ ಎದ್ದು ರೆಡಿಯಾಗಿ ಏರ್ಪೋರ್ಟ್ಗೇನೋ ಕರೆಕ್ಟ್ ಟೈಮಿಗೆ ಹೋದೆ. ಆದರೆ ರಾಯನೇರಲ್ಲಿ ಹೋಗ್ಬೇಕಿದ್ದಿದ್ದು ನಾನು ಲೌಡಾ ಅನ್ನೋ ಒಂದು ಏರ್ಲೈನ್ಸಲ್ಲಿ ಟ್ರಾವೆಲ್ ಮಾಡಿದೆ. ಮೇಲ್ಗಡೆಯಿಂದ ಕ್ರೊಯೇಷಿಯಾ ಅಂತೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ನಾನು ಎಳ್ದಿದ್ದು ಏರ್ಪೋರ್ಟು ಜಗ್ರೇಬ್ ಅಂತ. ಕ್ರೊಯೇಷಿಯಾ ಅನ್ನೋ ಒಂದು ಕಂಟ್ರಿಲಿ ಇದು ಒಂದು ಸಿಟಿ. ನಾನಂತೂ ಯುರೋಪಲ್ಲಿ ಸುಮಾರು ಏರ್ಪೋರ್ಟ್ ಓಡಾಡ್ಬಿಟ್ಟೇನೆ, ಬಟ್ ಇದೇ ಫಸ್ಟ್ ಏರ್ಪೋರ್ಟ್ ಇಷ್ಟು ಖಾಲಿಯಾಗಿ ಪೀಸ್ಫುಲ್ಲಾಗಿರೋದು. ಈ ಸತಿ ನಾನು ಬರೀ ಬಸ್, ಟ್ರೈನ್, ಟ್ರಾಮಲ್ಲ ಕಾರ್ನ ರೆಂಟ್ ಮಾಡಿ ಕೂಡ ಯುರೋಪಲ್ಲಿ ಡ್ರೈವಿಂಗ್ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಏವಿಸ್ ಅನ್ನೋ ಒಂದು ಕಾರ್ ರೆಂಟಲ್ ಕಂಪನಿಯಿಂದ ಕಾರ್ನ ರೆಂಟ್ ಮಾಡಿದ್ದೆ. ನಾನು ಸುಮಾರು 2 ಕಂಟ್ರಿ ಓಡಾಡೋದ್ರಿಂದ ನಮ್ಮಲ್ಲಿ ಫಾಸ್ಟಾಗಿ ಹೆಂಗೋ ಇವರಲ್ಲಿ ವಿಂಜೆಟಾ ಅನ್ನೋ ಒಂದು ಟೋಲ್ ಪಾಸ್ನ ತೊಗೊಬೇಕಿತ್ತು. ಇದು ನನಗೆ ಆಲ್ಮೋಸ್ಟ್ 16 euros ಆಯಿತು. ಜಗ್ರೇಬ್ ಏರ್ಪೋರ್ಟಿಂದ ಕಾರ್ ರೆಂಟ್ ಮಾಡಿದ್ದು ನಾನು. ನನ್ನ ಪಯಣ ಫಸ್ಟ್ ಹೊರಟಿದ್ದು ಲೇಕ್ ಬ್ಲೇಡ್ ಅನ್ನೋ ಕಡೆಗೆ. ಕ್ರೊಯೇಷಿಯಾಯಿಂದ ಕಾರ್ ರೆಂಟ್ ಮಾಡಿ ಸ್ಲೋವೇನಿಯಾಗೆ ನಾನೀಗ ಹೋಗ್ತಾ ಇದ್ದೀನಿ. ಡ್ರೈವ್ ಅಂತೂ ಸೂಪರ್ಬ್ ಆಗಿದೆ, ಲೈಕ್ ಅಮೇಝಿಂಗ್. ಫುಲ್ಲು ಮುಂದೆ ನೇಚರು, ಒಳ್ಳೆ ಡ್ರೈವ್ ಇದಂತೂ. ಇದು ಲೇಕ್ ಬ್ಲೇಡ್. ನಾನು ಬಂದು ಸುಮಾರು 1-2 ಕಿಲೋಮೀಟರ್ ದೂರದಲ್ಲಿ ಪಾರ್ಕ್ ಮಾಡಿ ಕಾರ್ನ ಇಲ್ಲಿ ನಡೆದಾಡ್ತಾ ಇದ್ದೀನಿ. ಅಲ್ಲಿ ಬೋಟ್ ತೊಗೊಬೋದು, ಬೋಟ್ ರೈಡ್ ತೊಗೊಂಡು ಸೀದಾ ಇಲ್ಲಿ ಕಾಣಿಸ್ತಾ ಇರೋ ಒಂದು ಚರ್ಚಿಗೆ ಹೋಗ್ಬೋದು. ಬಟ್ ಐ ಆಮ್ ರಿಯಲಿ ಫೆಡ್ ಅಪ್ ವಿತ್ ದ ಚರ್ಚಸ್ ಆ್ಯಂಡ್ ಬೋಟ್ ರೈಡ್ ಏನು ಅಂತ ಎಕ್ಸೈಟಿಂಗ್ ಅಂತ ಅನ್ನಿಸ್ಲಿಲ್ಲ. ದ ವ್ಯೂ ಈಸ್ ಸೂಪರ್ಬ್. ವ್ಯೂನ ಎಂಜಾಯ್ ಮಾಡಿಕೊಂಡು ಪೀಸ್ಫುಲ್ಲಾಗಿ ಒಂದು ಕೆಫೆಯಲ್ಲಿ ಚಿಲ್ ಮಾಡ್ತಾ ಇದ್ದೆ. ಆ್ಯಂಡ್ ಇಲ್ಲಿ ನಾನು ತಿಂದಿದ್ದು ಅಲ್ಲಿಯ ಲೋಕಲ್ ಫೇಮಸ್ ಕ್ರೀಮ್ ಕೇಕ್. ಲೇಕ್ ಬ್ಲೇಡಲ್ಲಿ ಕ್ರೀಮ್ ಕೇಕ್ ಸಿಕ್ಕಾಪಟ್ಟೆ ಫೇಮಸ್ಸು. ನನ್ನ ಒಪಿನಿಯನಲ್ಲಿ ಅಷ್ಟೇನು ಚೆನ್ನಾಗಿರಲಿಲ್ಲ, ಬಟ್ ಮಸ್ಟ್ ಟ್ರೈ ಅಂತ ಹೇಳ್ತಾರಲ್ಲಿ. ಲೇಕ್ ಬ್ಲೇಡ್ ಮುಗಿಸ್ಕೊಂಡು ನಾನು ಕ್ಯಾಸಲ್ ಮೇಲ್ಗಡೆಯಿಂದ ಲೇಕ್ ಬ್ಲೇಡ್ನ ವ್ಯೂ ಈ ಥರ ಇತ್ತು. ಒಂದು ಸೈಡಲ್ಲಿ ಆಲ್ಪ್ಸ್, ಒಂದು ಸೈಡಲ್ಲಿ ಕ್ಯಾಸಲ್, ಒಂದು ಸೈಡಲ್ಲಿ ಲೇಕ್ ಬ್ಲೇಡ್. ಸಖತ್ತಾಗಿತ್ತು ವ್ಯೂ ಅಂತೂ. Can you feel my love? Oh, 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 oh. Can you feel my love? Oh, oh, oh. Can you feel my love? Can you feel my ಕ್ಯಾಸಲಲ್ಲಿ ಸನ್ಸೆಟ್ ಮುಗಿಸ್ಕೊಂಡು ನಾನು ಲೇಕ್ ಬ್ಲೇಡ್ ಹಾಸ್ಟೆಲಲ್ಲಿ ಸ್ಟೇ ಆದೆ. ಸ್ಟೇ ಬಜೆಟ್ ವೈಸ್ ಇದ್ದಿದ್ದರಿಂದ ನನಗೇನು ಪ್ರಾಬ್ಲಮ್ ಇರಲಿಲ್ಲ. ಆ್ಯಂಡ್ ಅಲ್ಲೇ ನಿಯರ್ ಬೈ ಸೂಪರ್ ಮಾರ್ಕೆಟ್ ಕೂಡ ಇತ್ತು. ನನಗಂತೂ ಅವ್ರ ಊಟ ತಿಂಡಿ ತಿನ್ನೋಕ್ಕಾಗಲಿಲ್ಲ. ಸೊ ಹಾಗಾಗಿ ಸೂಪರ್ ಮಾರ್ಕೆಟ್ಗೆ ಹೋಗಿ ಇನ್ಸ್ಟೆಂಟ್ ನೂಡಲ್ಸ್ನ ಪರ್ಚೇಸ್ ಮಾಡಿದೆ. ಇಷ್ಟು ಏನೂ ಇಲ್ಲ, ಲೈಕ್ ಲಿಟ್ರಲಿ 6 ರೆಡಿ ಟು ಇಟ್ ನೂಡಲ್ಸು, ಈ ಥರ ಡೊರಿಟೋಸ್ 2, ವಾಟರ್ ಬಾಟಲ್ 4 ತೊಗೊಂಡಿದ್ದಕ್ಕೆ ಆಲ್ಮೋಸ್ಟ್ 2,500 ಬಿಲ್ ಆಯಿತು. ಆ್ಯಂಡ್ ಇದು ನನಗೆ ಆಲ್ಮೋಸ್ಟ್ 1.5 ಡೇ ಕೂಡ ಬರಲ್ಲ. ಯುರೋಪ್ ಇಸ್ ಎಕ್ಸ್ಪೆನ್ಸಿವ್ ಗೈಸ್. ನಮ್ಮ ಹಾಸ್ಟೆಲಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಯಾವ ಜಾಗದಿಂದ ಸ್ಟೇ ಮಾಡಿದ್ರು ಪಿನ್ ಮಾಡಿ ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ ಆಲ್ ಓವರ್ ದ ವರ್ಲ್ಡ್ ಎಲ್ಲರೂ ಬಂದಿದ್ದಾರೆ. ಸಿ, ಇಡೀ ವರ್ಲ್ಡ್ ಮ್ಯಾಪಲ್ಲಿ ಎಲ್ಲೂ ಜಾಗ ಇಲ್ಲ. ಸೌದಿ, ದುಬೈ, ಇಂಡಿಯಾ, ಮೈ ಗಾಡ್. ಸೊ ಇದು ನನ್ನ ಸೆಕೆಂಡ್ ಡೇ ಇನ್ ಸ್ಲೋವೇನಿಯಾ. ಈಗಿನ ಹಾಸ್ಟೆಲ್ ಚೆಕ್ಔಟ್ ಆಗಿ ಬ್ಲೇಡಿಂದ ನಾನು ಈಗ ಪೊಸ್ತೋನಿಯಾ ಕೇವ್ಗೆ ಹೋಗ್ತಾ ಇದ್ದೀನಿ. ಸೊ ಇಟ್ಸ್ ಆಲ್ಮೋಸ್ಟ್ ಲೈಕ್ 1.25 ಗಂಟೆ ಡ್ರೈವು. ಮಧ್ಯದಲ್ಲಿ ಕಾರ್ಗೆ ಫ್ಯೂಯಲ್ ಇರಲಿಲ್ಲ, ಸೊ ಫ್ಯೂಯಲ್ ಫಿಲ್ ಮಾಡಿಸ್ಕೋಬೇಕು. ನನಗೆ ಆ್ಯಕ್ಚುಲಾಗಿ ಯಾವ ಫ್ಯೂಯಲ್ ಹಾಕ್ತಾರೆ ಅನ್ನೋದು ಗೊತ್ತಿಲ್ಲ. ಒಂದು ಮ್ಯಾನ್ಯಲ್ ಕೊಟ್ಟಿದ್ದಾರೆ, ಅದ್ರಲ್ಲಿ ನೋಡ್ತಾ ಇದ್ದೀನಿ ಸಮಥಿಂಗ್ 95 ಅಂತ ಬರ್ತಿದೆ. ಸೊ ಇಟ್ಸ್ ಡೆಫಿನೆಟ್ಲಿ ಪೆಟ್ರೋಲ್ ಅಂತ ಅನಿಸುತ್ತೆ. ಬನ್ನಿ ಹೆಂಗೆ ಫ್ಯೂಯಲ್ ರೀಫಿಲ್ ಮಾಡ್ಕೊಳ್ಳೋದು ನೋಡೋಣ. ಓಕೆ, ಸೊ ನಾನೀಗ ಇದು ಫ್ಯೂಯಲ್ ನಾನೇ ಸೆಲ್ಫ್ ತೊಗೊಂಡು ಇಷ್ಟು ದುಡ್ಡು ಆಗಿದೆ, ನಾನು ಫಿಲ್ ಮಾಡ್ಕೊಂಡಿದ್ದೀನಿ. ಬಟ್ ಇದನ್ನು ಇಲ್ಲೇ ಪೇ ಮಾಡೋಂಗಿಲ್ಲ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಶಾಪಿಗೆ ಹೋಗಿ ನಾನು ಪೇ ಮಾಡಬೇಕು. ನಮ್ಮ ಕಡೆ ಪೆಟ್ರೋಲ್ ಬಂಕ್ಸಲ್ಲಿ ವಾಶ್ರೂಮ್ಸ್ ಇರುತ್ತೆ, ಆದರೆ ಯೂಸ್ ಮಾಡೋ ಥರ ಇರಲ್ಲ. ಇಲ್ಲಿ ವಾಶ್ರೂಮ್ಸ್ ಕ್ಲೀನಾಗಿರೋದ್ರ ಜೊತೆ ಆಚೆ ನಾವು ಸೂಪರ್ ಮಾರ್ಕೆಟ್ ಥರ ಏನು ಕಾಣಿಸುತ್ತೆ ಅಲ್ಲಿ ಕೂತ್ಕೊಂಡು ಆರಾಮಾಗಿ ಊಟ ತಿಂಡಿ ಕೂಡ ತಿನ್ಬೋದು.
ಪೊಸ್ತೋನಿಯಾ ಕೇವ್ ಹತ್ರನೇ ಒಂದು ಬ್ಯೂಟಿಫುಲ್ ಆಗಿರೋ ಕ್ಯಾಸಲ್ ಇದೆ. ಆ ಕ್ಯಾಸಲ್ ಹೆಸರು ನನಗೆ ಪ್ರನೌನ್ಸ್ ಮಾಡೋಕ್ಕೆ ಬರ್ತಾ ಇಲ್ಲ, ಹೋಪ್ಫುಲಿ ಕರೆಕ್ಟಾಗಿ ಪ್ರನೌನ್ಸ್ ಮಾಡ್ತಿದ್ದೀನಿ. ಪ್ರೆಡಿಮ್ಸ್ಕಿ ಕ್ಯಾಸಲ್, ಪ್ರಾಬಬ್ಲಿ ಇವ್ರ ಲ್ಯಾಂಗ್ವೇಜ್ ಸ್ವಲ್ಪ ಕಷ್ಟ. ಆ್ಯಂಡ್ ನಿಮಗೆ ಆಲ್ಮೋಸ್ಟ್ 15 ಮಿನಿಟ್ಸ್ ಅಷ್ಟೇ ಅಂತಾರೆ ಕೇವಿಂದ ಕ್ಯಾಸಲ್ಗೆ. ಬಟ್ ಐ ಡೋಂಟ್ ಥಿಂಕ್ ಸೊ. ನಾನು ನಮ್ಮ ಇಂಡಿಯಲ್ಲೇ ಈ ಥರ ಕರ್ವ್ ಎಲ್ಲ ಓಡಿಸಿರಲ್ಲ. ಕ್ಲೀನಾಗಿ ಚಾರ್ಮುಡಿ ಘಾಟ್ ಓಡಿಸ್ದಂಗೆ ಆಗ್ತಾಯಿದೆ ನನಗೆ. ಹೋಪ್ಫುಲಿ ಸೇಫಾಗಿ ಕ್ಲೀನಾಗಿ ಕ್ಯಾಸಲ್ಗೆ ಹೋಗಿ ಅಲ್ಲಿಂದ ವಾಪಸ್ ಬರ್ತೀನಿ ಅನಿಸುತ್ತೆ. ಇದೇ ಪ್ರಜಾಮ ಕ್ಯಾಸಲ್. ಈ ಕ್ಯಾಸಲ್ನ ವಿಶೇಷತೆ ಏನಂದರೆ ಇದು ಕೇವ್ ಮೌತಿಂದ ಸ್ಟಾರ್ಟ್ ಆಗಿ ಕೇವ್ ಒಳಗಡೆ ಕೂಡ ಎಕ್ಸ್ಪ್ಯಾಂಡ್ ಆಗಿದೆ. ಇದು ಮೇಜರ್ ಆಗಿ ಬೆಳಕಿಗೆ ಬಂದಿದ್ದು 15th ಸೆಂಚುರಿಲಿ ಎರಾಸ್ಮಸ್ ಅನ್ನೋ ಒಬ್ಬ ನೈಟು ರೋಮನ್ ಎಂಪರರ್ಸಿಂದ ಬಚಾವಾಗಕ್ಕೆ ಇಲ್ಲಿ ಬಂದು ಹೈಡೌಟಲ್ಲಿ ಇರ್ತಾನೆ. ಇಲ್ಲಿ ಬೇಸಿಕ್ಲಿ ಅವನ್ನ ಸಾಯಿಸೋರು ಯಾರೂ ಇರಲಿಲ್ಲ, ಬಿಕಾಸ್ ಇಲ್ಲಿ ಕೇವ್ ಒಳಗಡೆಯಿಂದ ಬೇಜಾನ್ ದಾರಿಗಳಿತ್ತಂತೆ. ನಮ್ಮ ಭಾಷೆಲಿ ಹೇಳೋದಾದರೆ ಸುರಂಗ ಮಾರ್ಗ ಉಪಯೋಗಿಸ್ಕೊಂಡು ಈ ಎಸ್ಮಸ್ ಸುಮಾರು ವರ್ಷ ಬಾಳ್ವೆ ಮಾಡಿದ್ನಂತೆ. ಇದ್ದೀನಿ ಆ್ಯಂಡ್ ಇದ್ರ ಹೆಸರು ಪ್ರೆದ್ಯಮ್ ಕ್ಯಾಸಲ್ ಅಂತ. ನನಗೆ ಪ್ರೊನೌನ್ಸಿಯೇಷನ್ ಗೊತ್ತಾಗ್ತಾ ಇರಲಿಲ್ಲ. ಸೊ ಇದು ಕ್ಯಾಸಲ್ ಒಳಗಡೆ ಇಲ್ಲಿ ನಿಮಗೆ ಆಡಿಯೋ ಗೈಡ್ ಸಿಗುತ್ತೆ. ಯು ಕ್ಯಾನ್ ಸ್ಕ್ಯಾನ್ ಇಟ್ ವಿತ್ ಯೋರ್ ಫೋನ್. ಆ್ಯಂಡ್ ಇಲ್ಲಿ ಸ್ಟೇಜ್ ತುಂಬ ಸ್ಟೀಪ್ ಇದೆ. ಹೆಂಗೆ ಚೆನ್ನಾಗಿ ಹೋಗ್ತಾರೋ ಗೊತ್ತಿಲ್ಲ ಎವ್ರಿಡೇ ಬೇಸಿಸಲ್ಲಿ. ಆ್ಯಂಡ್ ಬೀಚ್ ಚಳಿ ಇದೆ. ಆ್ಯಕ್ಚುಲಾಗಿ ಆಚೆ ಇದರಿಂದ ಆಚೆ ಎಷ್ಟೋ ಬಿಸಿಲಿದೆ, ಬಟ್ ಒಳಗಡೆ ಫುಲ್ ಚಳಿ ಇದೇನು ಕ್ಯಾಸಲ್ ಅಂತ ಏನು ಅನ್ನಿಸ್ತಾ ಇಲ್ಲ. ಬೈದಿವೆ, ಈ ಕ್ಯಾಸಲು ಗಿನ್ನಿಸ್ ರೆಕಾರ್ಡ್ ಹೊಂದಿದೆ. ಏನಂತ ಅಂದರೆ ಲಾರ್ಜೆಸ್ಟ್ ಕ್ಯಾಸಲ್ ಬಿಲ್ಟ್ ಇನ್ಸೈಡ್ ದ ಕೇವ್ ಅಂತ. ಕ್ಯಾಸಲ್ ಒಳಗಿಂದ ಲುಕ್ ಅಂತೂ ಓ ಮೈ ಗಾಡ್, ಲಿಟ್ರಲಿ ಯಾವುದೋ ಒಂದು ಈ ಬಾಲಿವುಡ್ ಮೂವಿಲಿ ಮಹಾರಾಷ್ಟ್ರ ಇದ್ದಂಗೆ ತೋರಿಸ್ದಂಗೆ ಆಗ್ತಾಯಿದೆ ನನಗೆ. ಓ ಮೈ ಗಾಡ್, ಲೈಕ್ ಅಮೇಜಿಂಗ್. ಒಂದು ಪಾರ್ಟ್ ಅರ್ಥ ಆಗಲಿಲ್ಲ. ಜನದ್ದು ಬೆಡ್ರೂಮ್ ಇದು, ಐ ಮೀನ್ ಇಲ್ಲಿ ವಾಸ ಇರೋರ್ದು ಬೆಡ್ರೂಮ್ ಇದು. ಇಲ್ಲಿ ಬೆಡ್ರೂಮು, ಇಲ್ಲಿ ಇನ್ಸೈಡ್ ಇದ್ರ ಒಳಗೆ ಚಾಪಲ್. ಅಂದರೆ ಇಲ್ಲಿ ಕುತ್ಕೊಂಡು ಬೆಡ್ರೂಮಿಂದನೇ ಕನ್ಫೆಷನ್ ಮಾಡ್ಕೊಳ್ಳೋದು. ಇಲ್ಲಿ ಏನೇ ಸಿನ್ ಮಾಡಿದ್ರು ಬೆಡ್ಡಲ್ಲಿ ಇಲ್ಲಿ ಹೋಗಿ ಕನ್ಫೆಷನ್ ಮಾಡ್ಕೊಳ್ಳೋದು. ಈ ಕ್ಯಾಸಲ್ ನೋಡೋಕ್ಕೆ ಸುಮಾರು 1.5 to 2 ಗಂಟೆ ಅಂತೂ ಬೇಕೇ ಬೇಕು. ಆ್ಯಂಡ್ ಮೋರೋವರ್ ಇಲ್ಲಿ ಸ್ಟೆಪ್ಸ್ ಅಂತೂ ತುಂಬ ಸ್ಟೀಪ್ ಇದೆ. ನೀವೇನಾದ್ರು ಹೋಗೋದಾದರೆ ದಯವಿಟ್ಟು ಸೂಟಬಲ್ ಆಗಿರೋ ಒಂದು ಶೂ ತೊಗೊಂಡೋಗಿ. ಆಲ್ಸೋ ಇಲ್ಲಿ ನೀವು ಒಳಗೆ ಹೋಗ್ತಾ ರೋಮನ್ ಎಂಪರರ್ ಟೈಮಲ್ಲಿ ಯೂಸ್ ಮಾಡಿರೋವಂಥ ಎಲ್ಲ ಆಯುಧಗಳನ್ನ ಕೂಡ ನೋಡ್ಬೋದು. ಸ್ವಲ್ಪ ಅಮೇಝಿಂಗ್ ಆಗೇ ಇತ್ತು, ಬಿಕಾಸ್ ಇದು ಯಾವುದು ಆರ್ಟಿಫಿಷಿಯಲ್ ಏನಾಗಿರಲಿಲ್ಲ. Can you feel my love? ಸೊ ಈಗ ಕ್ಯಾಸಲ್ ಮುಗೀತು. ಕ್ಯಾಸಲಿಂದ ನಾನು ಕೇವ್ಗೆ ಹೋಗ್ತಾ ಇದ್ದೀನಿ. ಈ ಕಾರ್ ಏನಾದ್ರು ರೆಂಟ್ ಮಾಡಿಬಿಟ್ರೆ ಒಂದು ಕಡೆ ಕಂಫರ್ಟಬಲು ಹೌದು, ಇನ್ನೊಂದು ಕಡೆ ಬರೀ ಪಾರ್ಕಿಂಗು ಫೀಯಲ್ಲಿ ಕೊಟ್ಟು ಫುಲ್ ಬ್ರೋಕ್ ಆಗಿಬಿಡ್ತೀವಿ ನಾವು. ಸೊ ಫೈನಲಿ ನಾನೀಗ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು 30 minutes ಕೇವಿಗೆ ಬೇಕು. ಬಿಕಾಸ್ ಇದು ತುಂಬ ಕರ್ವ್ಸ್ ಜಾಸ್ತಿ ಇದೆ ಆ್ಯಂಡ್ ರೋಡ್ ಚಿಕ್ಕದಿದೆ. ಆ್ಯಂಡ್ ಇಲ್ಲೆಲ್ಲ ಸ್ಪೀಡ್ ಲಿಮಿಟ್ 100% ಫಾಲೋ ಮಾಡಲೇಬೇಕು, ಇಲ್ಲ ಅಂದರೆ ಫೈನ್ ಬೀಳುತ್ತೆ. ಇಲ್ಲಿ ಫೈನ್ ಕಟ್ಟೋ ಬದಲು ನಮ್ಮೂರಲ್ಲಿ ನಾನು 6 ರಿಂದ 7 ಸತಿ ಫೈನ್ ಕಟ್ಬೋದು. ನಾನು ಹಣೆ ಬರ್ದಲ್ಲಿ ಎಲ್ಲಿ ಹೋದ್ರೂ ರಾಂಗ್ ಚಾಯ್ಸ್ ಆಫ್ ಶೂನೇ ಬರ್ತಿದೆ ನೋಡಿರಿ. ಈ ಥರ ರೋಡು ಫುಲ್ ಸ್ಟೀಪ್ ಇದೆ. ಈ ಶೂ ಹಾಕೊಂಡು ಓಕೆ, ಮಿಷನ್ ಸಕ್ಸಸ್. ಈಗ ಪಾರ್ಕಿಂಗ್ ಲಾಟ್ ಟಿಕೆಟ್ನ ಪೇ ಮಾಡಬೇಕು. ಅದನ್ನು ಇಲ್ಲಿ ಪೇ ಮಾಡೋದು ನಾವು. ಸೊ ಬನ್ನಿ ನಮ್ಮ ಟಿಕೆಟ್ ಹಾಕಿ ಕಾರ್ಡ್ ಹಾಕೋಣ. ಸೊ ನೆಕ್ಸ್ಟ್ ನಾನು ಬಂದಿದ್ದು ಪೊಸ್ತೋನಿಯಾ ಕೇವ್ಸ್ಗೆ. ಕೇವ್ಗೆ ಒಳಗೆ ಹೋಗೋಕೆ ಮುಂಚೆನೇ ಅವರು -10 ಡಿಗ್ರಿ ಒಳಗಡೆ ಇರುತ್ತೆ, ಜಾಕೆಟ್ ಹಾಕೊಳ್ಳಿ ಅಂತ ಅಂದರು. ನಾನು ಸೂಪರ್ ವುಮನ್ ಥರ ಹಾಗೆ ಹೋದೆ, ಬಟ್ ಆಮೇಲೆ ರಿಗ್ರೆಟ್ ಮಾಡಿದೆ.
ಟಿಕೆಟ್ ಬಗ್ಗೆ ಹೇಳೋದಾದರೆ ನಾನು ಪೊಸ್ತೋನಿಯಾ ಕೇವ್ಸ್ ಮತ್ತು ಕ್ಯಾಸಲ್ದು ಅಟ್ ಎ ಟೈಮ್ ಟಿಕೆಟ್ ತೊಗೊಂಡಿದ್ದೆ. ಅದು ಆನ್ಲೈನಲ್ಲಿ ಆಲ್ಮೋಸ್ಟ್ ನನಗೆ 21 ಯೂರೋಸ್ಗೆಲ್ಲ 2ರದ್ದು ಟಿಕೆಟ್ ಸಿಕ್ತು. ಆ್ಯಂಡ್ ಪೊಸ್ತೋನಿಯಾ ಕೇವ್ಸಲ್ಲಿ ನಿಮ್ಮ ಟಿಕೆಟು ಈ ಟ್ರೈನ್ನ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಬಿಕಾಸ್ ಪೊಸ್ತೋನಿಯಾ ಕೇವ್ಸು ನೀವು ವಾಕ್ ಮಾಡೋಕ್ಕಾಗಲ್ಲ. ಸೊ ಸರ್ಟೈನ್ ಅಮೌಂಟ್ ಆಫ್ ಡಿಸ್ಟೆನ್ಸ್ ನೀವು ಟ್ರೈನಲ್ಲಿ ಹೋಗ್ತೀರಾ, ಆಮೇಲೆ ಸ್ವಲ್ಪ ಹೊತ್ತು ವಾಕ್ ಮಾಡ್ತೀರಾ, ಆಮೇಲೆ ತಿರ್ಗಾ ಟ್ರೈನಲ್ಲಿ ವಾಪಸ್ ಬಿಡ್ತಾರೆ. ಆ ಥರ ಟ್ರೈನಲ್ಲಿ 2 ಕಿಲೋಮೀಟರ್ ಬಂದಾದ್ಮೇಲೆ ಒಂದು ಸ್ಟಾಪಲ್ಲಿ ನಿಲ್ಲಿಸ್ತಾರೆ. ನಾವು ಮ್ಯಾನ್ಯಲ್ ಆಗಿ ನಾವೇ ಹತ್ಕೊಂಡು ಕೇವ್ಸ್ನ ಎಕ್ಸ್ಪ್ಲೋರ್ ಮಾಡ್ತೀವಿ. ಎಕ್ಸ್ಪ್ಲನೇಷನ್ಸ್ ಕೂಡ ಕೊಡ್ತಾರೆ. ನೀವೀಗೇನು ನೋಡ್ತಾ ಇದ್ದೀರಾ, ಇದು ಯಾವುದು ಮ್ಯಾನ್ ಮೇಡ್ ಅಲ್ಲ, ಬದಲಾಗಿ ನ್ಯಾಚುರಲ್ ಮೇಡ್. ಹರಿಯೋ ನದಿಯಿಂದ ಸೆಡಿಮೆಂಟ್ಸ್ ಡೆಪಾಸಿಟ್ ಆಗಿ ಈ ಥರ ಒಂದು ಸ್ಟ್ರಕ್ಚರ್ ಫಾರ್ಮ್ ಆಗಿದೆ. ಬೈ ದಿ ವೇ ಪೊಸ್ತೋನಿಯಾ ಕೇವ್ಸ್ನ ಕ್ವೀನ್ ಆಫ್ ಕೇವ್ಸ್ ಅಂತ ಕೂಡ ಕರೀತಾರೆ. ಅದು ಯಾವುದಕ್ಕೆ ಅಂತ ರೀಸನ್ ನಂಗೆ ಇದ್ರೊಳಗೆ ಓದಾದ್ಮೇಲೆ ಗೊತ್ತಾಗಿದ್ದು. Well, we just have the right ingredients here. This is water-soluble rock and a supply of water. So everything that you see and you will see around us now here is limestone. And limestone is a very special stone because it dissolves with water. So rivers can actually carve out the tunnels. And of course, the second ingredient was the river. ನಾವು ತಗೊಳ್ಳೋ ಟಿಕೆಟಲ್ಲಿ ಗೈಡ್ ಕೂಡ ಇನ್ಕ್ಲೂಡ್ ಆಗಿರ್ತಾರೆ. ಆ್ಯಂಡ್ ಇವರು ಇಲ್ಲಿ ಪ್ರತಿಯೊಂದು ಸ್ಟೇಜಲ್ಲೂ ಪ್ರತಿಯೊಂದು ಥರ ಕೇವ್ಗಳನ್ನೂ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾರೆ. ಸುತ್ತಮುತ್ತ ನಡಿಬೇಕಾದ್ರೆ ಸ್ವಲ್ಪ ಹುಷಾರಾಗಿರಬೇಕು. ಬಿಕಾಸ್ ಈಗ ನಾನು ತೋರಿಸ್ತಾ ಇರೋದು ಟಾಪಿಂದ ಕೆಳಗವರೆಗೂ ವ್ಯೂ. ಅಲ್ಲಿಂದ ಇನ್ನೂ ಡೆಪ್ತ್ ಇದೆ, ಬಟ್ ಅದು ಕಾಣೋದೇ ಇಲ್ಲ, ಅಷ್ಟು ಪ್ರಪಾತ ಡೀಪ್ ಆಗಿದೆ. ಸೆಡಿಮೆಂಟ್ಸು ಬರೀ ಹರಿಯೋ ನದಿಯಿಂದ ಮಾತ್ರ ಅಲ್ಲ, ಮೇಲ್ಗಡೆ ರೈನ್ ವಾಟರಿಂದ ಕೂಡ ಡೆಪಾಸಿಟ್ ಆಗಿರುತ್ತೆ. ಅದನ್ನು ಸ್ಟೆಲಕ್ಟೈಟ್ ಅಂತಾರೆ. ವೆರಾಸ್ ನದಿಯಿಂದ ಹರ್ಕೊಂಬಂದು ಡೆಪಾಸಿಟ್ ಆಗೋ ಸೆಡಿಮೆಂಟ್ನ ಸ್ಟೆಲಕ್ಮೈಟ್ ಅಂತಾರೆ. ಆಲ್ಸೋ ಈಗ ನೀವು ನೋಡ್ತಿರೋ ಸ್ಟ್ರಕ್ಚರು ಮೇಲ್ಗಡೆಯಿಂದ ರೈನ್ ವಾಟರು ಕೆಳಗಡೆ ನದಿಗೆ ಹರಿಬೇಕಾದ್ರೆ ಫಾರ್ಮ್ ಆಗಿರೋವಂಥದ್ದು. ಥಿನ್ ಲೈನ್ ಥರ ಇದೆ, ಲಿಟ್ರಲಿ ಒಂದು ಪೇಪರ್ ನೋಡ್ದಂಗೆ ಆಗುತ್ತೆ. ಚಿಕ್ಕ ವಯಸ್ಸಲ್ಲಿ ಸ್ಟೆಲಕ್ಟೈಟ್ಸ್ ಬಗ್ಗೆ ಟೆಕ್ಸ್ಟ್ ಬುಕ್ಕಲ್ಲಿ ಓದ್ತಾ ಇದ್ದೆ, ಬಟ್ ನನ್ನ ಜೀವನದಲ್ಲಿ ಯಾವತ್ತೂ ನಾನು ಇದನ್ನು ರಿಯಲ್ ಆಗಿ ನೋಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಇದನ್ನು ಕಾನ್ಸರ್ಟ್ ಹಾಲ್ ಅಂತಾರೆ. ಬಿಕಾಸ್ ನೀವೇ ನೋಡಿದ್ರಲ್ಲ ಏನಕ್ಕೆ ಅಂತ. ಇಲ್ಲಿ ಅವಾಗವಾಗ ಈವೆಂಟ್ಸ್ ಕೂಡ ನಡೆಯುತ್ತಂತೆ. ಪೊಸ್ತೋನಿಯಾ ಕೇವ್ಸ್ ಎಕ್ಸಿಟ್ ಆಗೋಕ್ಕೆ ಮುಂಚೆ ನಿಮಗೆ ಅಲ್ಲಿ ಹರಿಯೋ ನದಿ ಕೂಡ ಕಾಣಿಸುತ್ತೆ. ಇಲ್ಲಿ ಫೋರ್ಸ್ ಅಂತೂ ನನಗೆ ತುಂಬ ಆಶ್ಚರ್ಯಕರವಾಗೇ ಇತ್ತು. ಓಕೆ, ಈಗ ನಾನು ಕೇವ್ನ ಎಕ್ಸಿಟ್ ಆಗಿದ್ದೀನಿ. ಬಟ್ ಮೇಕ್ ಶ್ಯೂರ್ ನೀವೇನಾದ್ರು ಬರಬೇಕಾದ್ರೆ ಜಾಕೆಟ್ ಹಾಕ್ಕೊಂಡು ಬೆಚ್ಚಗೆ ಬರ್ತೀರಾ ಅಂತ. ಬಿಕಾಸ್ ನನಗೆ ಗೊತ್ತಿರಲಿಲ್ಲ ಕೇವ್ ಒಳಗೆ 10 ಡಿಗ್ರಿ ಸೆಲ್ಸಿಯಸ್ ಅಷ್ಟೇ ಇರುತ್ತೆ ಅಂತ. ನನಗಂತೂ ಫುಲ್ ಚಳಿಯಾಗಿ ಮೂಗಲ್ಲೆಲ್ಲ ನೀರು ಸುರಿಯೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಸೊ ಮೇಕ್ ಶ್ಯೂರ್ ನೀವು ಜಾಕೆಟ್ ಹಾಕ್ಕೊಂಡು ಬೆಚ್ಚಗೆ ಕ್ಲೀನಾಗಿ ಬರ್ತೀರಾ ಅಂತ. ಅಲ್ಲಿಂದ ಸುಮಾರು 2 ಅವರ್ ಡ್ರೈವ್ ಮಾಡಾದ್ಮೇಲೆ ನಾನು ಬಂದಿದ್ದು ಲುಬ್ಲಿಯಾನಾ ಅನ್ನೋ ಒಂದು ಸಿಟಿಗೆ. ಇದು ಸ್ಲೋವೇನಿಯಾದ ಕ್ಯಾಪಿಟಲ್ ಕೂಡ ಹೌದು. ಇಲ್ಲೇನೋ ಡ್ರ್ಯಾಗನ್ ಬ್ರಿಡ್ಜ್ ಇತ್ತು ಅಂತ ನೋಡಕ್ಕೆ ಬಂದರೆ ಬ್ರಿಡ್ಜ್ ಮೇಲೆ ಡ್ರ್ಯಾಗನ್ ಕೂಡಿಸ್ಬಿಟ್ಟು ಇದೇ ಡ್ರ್ಯಾಗನ್ ಬ್ರಿಡ್ಜ್ ಅಂತ ಅಂದರು. ಅಲ್ಲಿ ಡ್ರ್ಯಾಗನ್ ಬ್ರಿಡ್ಜ್ಗಿಂತ ಇದೇ ರೋಡ್ ಎಷ್ಟೋ ಸಖತ್ತಾಗಿದೆ. ಬಿಕಾಸ್ ಅಲ್ಲೇನೂ ಇರಲಿಲ್ಲ ಅಂಥದ್ದು. ಇದಾದಮೇಲೆ ನಾನು ಬಂದಿದ್ದು ಲುಬ್ಲಿಯಾನಾ ಕ್ಯಾಸಲ್ಗೆ. ಈ ಕ್ಯಾಸಲ್ ಎಂಟ್ರಿ ಫ್ರೀನೇ, ಬಟ್ ಕೆಲವೊಂದು ರೆಸ್ಟ್ರಿಕ್ಟೆಡ್ ಏರಿಯಾಗೆ ನೀವು ಪೇ ಮಾಡಿ ಕೂಡ ಹೋಗ್ಬೋದು. 15th ಸೆಂಚುರಿಲಿ ಆಟೋಮನ್ ಅಟ್ಯಾಕಿಂದ ತಪ್ಪಿಸ್ಕೊಳ್ಳೋಕ್ಕೆ ಇಲ್ಲಿ ಜನ ಈ ಕ್ಯಾಸಲ್ನ ಉಪಯೋಗಿಸ್ತಿದ್ರಂತೆ. ಅದಾದಮೇಲೆ 19th ಸೆಂಚುರಿಲಿ ಇದನ್ನ ಜೈಲಾಗಿ ಕನ್ವರ್ಟ್ ಮಾಡಿದ್ರು. ಬೈ ದ ವೇ ಇದರೊಳಗೆ ಗ್ಯಾಲರಿ, ಮ್ಯೂಸಿಯಂ ಅಷ್ಟೇ ಅಲ್ಲದೆ ಇಡೀ ಲುಬ್ಲಿಯಾನಾ ಸಿಟಿಯ ಒಂದು ಪ್ಯಾರನಾಮಿಕ್ ವ್ಯೂ ಅಂತೂ ಇದೆ. ಖಂಡಿತ ಇದನ್ನು ಮಿಸ್ ಮಾಡಲೇಬೇಡಿ. ಸಿಕ್ಕಾಪಟ್ಟೆ ಬೆಳಗ್ಗೆಯಿಂದ ಒಳ್ಳೆ ಲಾಂಗ್ ಡ್ರೈವ್ ಮುಗಿಸಿ ಫೈನಲಿ ಈಗ ಹಾಸ್ಟೆಲ್ಗೆ ಹೋಗೋಕ್ಕೆ ಮುಂಚೆ ಪೆಟ್ರೋಲ್ ಹಾಕಿಸ್ಕೊಂಡು ಹಾಸ್ಟೆಲ್ಗೆ ಹೋಗಿ ಪಾರ್ಕಿಂಗ್ ಹುಡುಕಿ ಪೀಸ್ಫುಲ್ಲಾಗಿ ನಿದ್ದೆ ಮಾಡಬೇಕು. ಬಿಕಾಸ್ ನಾಳೆ ಬೆಳಗ್ಗೆ 4 ಗಂಟೆಗೆ ನಾನು ಪ್ಲಿಟ್ವೈಸಿಗೆ ಹೊರಡ್ತಾ ಇದ್ದೀನಿ. ಆ್ಯಂಡ್ ಅಷ್ಟೊತ್ತಿಗೆ ಫುಲ್ ಎನರ್ಜೆಟಿಕ್ ಆಗಿ ಎದ್ದೇಳಬೇಕು. ಸೊ ಸೈನಿಂಗ್ ಔಟ್ ಫಾರ್ ಟುಡೇ. ಜಾಲಿ ಎಲ್ಲ ಜಾಲಿ 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 ಎಲ್ಲ ಜಾಲಿ.